ನೀವು ಇವತ್ತು ನೈಟ್ ಏನು ಹೇಳ್ತೀರಾ ಅದನ್ನ ಅಡುಗೆ ಮಾಡ್ತೀನಿ ಅಂತ ಹೆಲ್ಪ್ ಮಾಡುವ. ಪ್ಲೀಸ್ ಬಬ್ಲು ಪ್ಲೀಸ್. 500 rupees, 1000 rupees, 2000. ತಲೆ ಮೇಲಿಲ್ಲ. ಮಟನ್ ಕೀಮಾ ಮಾಡುವ ವಿಧಾನ. ನಾಳೆ ಕೆಟ್ಬಿಡ್ತದೆ. ಗಾಯ್ಸ್ ಬೆಳಗ್ಗೆ ಎದ್ದು ಜಿಮ್ ಮುಗಿಸಿ ಬಂದು ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಗಾಯ್ಸ್. ನೋಡಿ ನಮ್ಮ ಮಖ ನೋಡಿ ಗಾಯ್ಸ್. ಐಶ್ವರ್ಯ ರಾಯ್ನು ನಾಚ್ಕೋಬೇಕು, ಅಷ್ಟು ಬ್ಯೂಟಿಫುಲ್, ಅಷ್ಟು ಪ್ರಿಟಿ, ಅಷ್ಟು ಬ್ಯೂಟಿಫುಲ್ ನಮ್ಮಮ್ಮ. ನೋಡಿ ಗಾಯ್ಸ್. ಮೊಟ್ಟೆ ಹಿಂಗೆ ಪಟ ಹಾಕೊಟ್ಟಿದ್ದಾರೆ ಗೈಸ್. ನಮ್ಮ ಬ್ರೇಕ್ಫಾಸ್ಟ್ ಗೈಸ್. ಬ್ರೇಕ್ಫಾಸ್ಟ್ ಆಯಿತು. ನಾನು ಆಚೆ ಹೊರಡೋಣ ಅಂತ ರೆಡಿ ಆದೆ. ನೋಡಿ ಯಾವ ರೇಂಜಿಗೆ ಮಳೆ. ಸೊ ನಾನು ನಮ್ಮ ಓವ್ ಹತ್ರ ಹೋಗೋದಿದೆ, ಹೋಗಿ ಬರೋದಿದೆ. ಬನ್ನಿ ಹೋಗಿ ಬರೋಣ. ಬಾಯ್ ರಾಣಿ. ಬಾಯ್ ರಾಣಿ ಬಾಯ್. ನನ್ನ ಸ್ಕೂಲ್ ಫ್ರೆಂಡು ಇಷ್ಟು ವರ್ಷ ಆದಮೇಲೆ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ನನಗೆ ಇವಾಗ ಮೀಟ್ ಆಗಿದ್ರ ಫೋನಲ್ಲಿ ಅಷ್ಟೇ ಮಾತಾಡಿದ್ದು ಅಂತೇಳಿ ಮೀಟ್ ಆಗಿದ್ದು ಅಂತ. ಬಾಯ್ ರಾಣಿ ಬಾಯ್. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಇಲ್ಲಿ ಓಡೋಗಿ ಕಾರ್ ಹತ್ತದೇ ಇರೋದು. ನೋಡಿ ಇಲ್ಲಿ ಮಳೆ ಬರ್ತಿದೆ, ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಮಳೆ ಇದೆ. ಆದ್ರೂ ನೆಂದೋಯ್ತು ನೋಡಿ ಕಾರ್ ಒಂಚೂರು. ಓಹ್ ಏನಪ್ಪ ಸಿಡ್ಲೆಲ್ಲ ಹೊಡಿತಾ ಇದೆ. ನಾನು ಕ್ಯಾಬಲ್ಲಿ ಹೋಗೋಣ, ಆಟೋಲ್ಲಿ ಹೋಗೋಣ ಅಂದ್ಕೊಂಡೆ. ನೋಡಿದ್ರೆ ಮಳೆ ಶುರು ಆಗೋಯ್ತು. ಆಟೋ ಕ್ಯಾಬ್ ಸಿಗಲ್ಲ. ಕಾರಲ್ಲಿ ಹೋಗ್ಬೇಕು. ಕಾರಲ್ಲಿ ಹೋದ್ರೆ ಮತ್ತೆ ಬರೋದು ಕಷ್ಟ ಆಗುತ್ತೆ. ಕಾರ್ ಓಡಿಸ್ಕೊಂಡು ಕ್ಯಾಬ್ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಂತು ಕ್ಯಾಬಲ್ಲಿ. ಓ ಶಿಟ್ ಗೈಸ್, ನನ್ನ ಸನ್ ರೂಫ್ ಲೀಕ್ ಆಗ್ತಿದೆ ನೋಡಿಲಿ. ಓ ಶಿಟ್. ಇದಕ್ಕೆ ಗಾಡಿ ಫುಲ್ಲು ನೆಂದೋಗಿರೋ ವಾಸನೆ. ಇದರಲ್ಲಿ ಎಲ್ಲ ನೀರಾಗಿದೆ, ಕೆಳಗೆಲ್ಲ ನೀರಾಗಿದೆ ಗೈಸ್. ಫೈನಲಿ ಕಾರ್ನ ನಿಲ್ಲಿಸ್ಬಿಟ್ಟು ಕ್ಯಾಬಲ್ಲಿ ಹೊರಟೆ. ಬಿಕಾಸ್ ಅದು ಮಳೆ ಬರ್ತಿದೆ ಜೋರಾಗಿ, ಕಾರ್ ಒಳಗೆಲ್ಲ ನೀರು ಹೋಗ್ತಾ ಇದೆ. ಅದೇನಂತ ಚೆಕ್ ಮಾಡಿಸ್ಬೇಕು. ಬಂದ್ಮೇಲೆ ಚೆಕ್ ಮಾಡ್ಸೋಣ ಗೈಸ್. ಎಂಥ ಟ್ರಾಫಿಕ್ ಅಂತೀರಾ. ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. 1.5 hour 2 hour ಆಗಿರೋದು. ನಾನು ಕ್ಯಾಬಲ್ಲೇ ಮಲ್ಕೊಂಬಿಟ್ಟಿದ್ದೀನಿ. ಮಲ್ಕೊಂಡು ಹಿಂಗೆ ಫುಲ್ ಡೀಪ್ ಸ್ಲೀಪು. ನಾರ್ಮಲ್ ಸ್ಲೀಪು ಅಲ್ಲ, ಡೀಪ್ ಸ್ಲೀಪು. ಇಲ್ಲಿಗೆ ಬಂದ ಮೇಲೆ ಅವರು ಸಾರ್ ಅಂತ ಎಬ್ಬರಿಸ್ತಿದ್ದಾರೆ. ಅವಾಗ ಎದ್ದಿದ್ದೀನಿ ನಾನು. ಲಿಟ್ರಲಿ ನಾನು ಬ್ಲಾಗೂ ಮಾಡಿಲ್ಲ. ಕ್ರೇಜಿ. ಫೈನಲಿ ಓವರ್ ರೀಚ್ ಆಗಿದ್ದೀನಿ. ಬನ್ನಿ ನಮ್ಮ ಓವರ್ ಏನು ನಡೀತಾ ಇದೆ ನೋಡೋಣ. ನೋಡಿ ಸ್ಟಾಕ್ಸ್ ಬಂದಿದೆ ಓವರ್ಗೆ. ಒಳ್ಳೊಳ್ಳೆ ಸ್ಟಾಕ್ಸ್ ಬರ್ತಿದೆ ಗೈಸ್. ಓವರ್ಗೆ ಇವತ್ತಿಂದ ಶಾಪಿಂಗ್ ಮಾಡ್ಕೊಂಡು ಹೋಗೋಣ. ನೋಡಿ ನಮ್ಮ ಅಂಗಡಿಲಿ ಕೆಲಸ ಮಾಡೋ ಹುಡುಗ. ಏನಪ್ಪ ಚೆನ್ನಾಗಿದ್ಯಾ? ಹಾಂ ಊಟ ಮಾಡ್ಕೊಂಡು ಊಟ ಮಾಡಿ 3 ದಿನ ಆಯ್ತಣ್ಣ. ಏನಿದ್ರೆ ಹಾಕಣ. ಏನೂ ತಿಂದಿರ ಹೆಂಗಿದ್ಯಲ್ಲೋ. ಇನ್ ತಿಂದ್ರೆ ಹೆಂಗೋ ಇರ್ತೀಯ. ಕ್ಯಾಶ್ ಬಾಕ್ಸ್ ಎತ್ಕೋಬಾ. ನೆಕ್ಸ್ಟ್ ಲೆವೆಲ್ ಕಸ್ಟಮರ್ಸ್ ನಡೀತಾ ಇದೆ ನೋಡಿ ಇಲ್ಲಿ ಗೈಸ್. ಸೊ ಫೈನಲಿ ಹತ್ರ ಬಂದು ಒಂದು ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ನಮ್ಮ ಶ್ರವಣ್ ಬ್ರೋ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು. ಮಾತಾಡ್ಕೊಂಡು ಮೇನ್ ಇದ್ದಿದ್ದೆ ಇವ್ರ ಹತ್ರ ಮಾತಾಡೋದು. ಬಂದು ಮಾತಾಡ್ಕೊಂಡು ಈಗ ನಮ್ಮ ಟುಮ್ ಜೊತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಕರ್ಕೊಂಡು ಹೋಗ್ತಾ ಇದ್ದೀರಾ? ಬನ್ನಿ ಹೋಗೋಣ ವಾಪಸ್ ಮನೆಗೆ. ಆಟೋಲ್ ಬಂದು ಬೈಕಲ್ಲಿ ಹೋಗ್ತಾ ಇರೋದು. ಹೆಲ್ಮೆಟ್ ಎತ್ತಪ್ಪ. ಬಾಯ್ ಗುಡ್ ನೈಟ್. ಕಾರಲ್ಲಿ ಬಂದರು ಟ್ರಾಫಿಕ್ಕು, ಆಟೋಲ್ಲಿ ಬಂದರು ಟ್ರಾಫಿಕ್ಕು, ಬೈಕಲ್ಲಿ ಬಂದರು ಟ್ರಾಫಿಕ್ಕು ಗೈಸ್. ಸೊ ಫೈನಲಿ ನಾನು ಮನೆಗೆ ವಾಪಸ್ ಬಂದೆ. ನಾನು ಅಮ್ಮಗೆ ಹೋಗೋಕೆ ಮುಂಚೆ ಪ್ರಾಮಿಸ್ ಮಾಡಿದ್ದೆ, ನೀವು ಇವತ್ತು ನೈಟ್ ಏನು ಹೇಳ್ತೀರಾ ಅದನ್ನ ಅಡುಗೆ ಮಾಡ್ತೀನಿ ಅಂತ. ಸೊ ಈಗ ನಾವು ಅಮ್ಮ ಕೇಳೋಣ, ಏನು ಬೇಕು ನಿಮಗೆ? ಏನಿಲ್ವಾ? ಸರಿ ಬನ್ನಿ ಹೋಗ. ಏನು ಬೇಕು? ಹಾಂ ಕೈಮಾ ಉಂಡೆ ಜೊತೆಗೆ ಗ್ರೇವಿ.
ಅಲ್ಲ ಅದ್ರ ಜೊತೆಗೆ ಏನು ತಿಂತೀರಿ? ರೈಸಾ? ಮುದ್ದೆ. ಮುದ್ದೆ ಮಾಡೋಕ್ಕೆಲ್ಲ ಆಗಲ್ಲ. ನೀನು ನಾನು ಇಲ್ದಾಗ ಮಾಡಿದ್ಯಾ? ಅಮ್ಮ ಕೈಮಾ ಬಾಲ್ಸ್ ಅಂದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಕೈಮಾ ಬಾಲ್ಸ್ ಮತ್ತೆ ಇನ್ನೇನು? ನಾನು ಇದ್ದಾಗ ಮಾಡಿದ್ಯಾ ಇಲ್ದಾಗ ಮಾಡಿದ್ಯಾ? ಆಯಿತು, ಮತ್ತೆ ಮುದ್ದೆ ಮಾಡ್ಬೇಕಾ? ಮುದ್ದೆ ಆಗಲ್ಲ, ಬೇರೆ ಏನಾದ್ರು ಹೇಳಿ. ರೈಸ್ ಇದೆಯಾ? ಕೈಮಾ ಬಾಲ್ಸ್ ರೈಸ್. ಚಪಾತಿ ಮಾಡ್ತೀರಾ? ಚಪಾತಿ ಮಾಡು. ನನಗೆ ಬರಲ್ಲ ಚಪಾತಿ. ನಾನು ಚಪಾತಿ ಇಟ್ಟಲ್ಲ. ಏನಂದೆ? ನಾನು ಏನು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಈಗೇನು ಬೇಕು? ನಾನೇ ಮಾಡ್ಬಿಡ್ತೀನಲ್ಲ ಮತ್ತೆ. ಏನು ಬೇಕು? ನಾನು ಚಪಾತಿನೇ ಮಾಡು. ರೈಸ್ ಚಪಾತಿ. ನಾನು ಮತ್ತೆ ಟುಮ್ ಇವತ್ತು ಸೇರಿ ನಾನು ಟುಮ್ ಸೇರಿ ಇವಾಗ ಕೈಮಾ ಬಾಲ್ ಚಪಾತಿ ಮಾಡ್ತೀವಿ. ಈಗ ನಮ್ಮ ಅಮ್ಮಗೆ ಏನೇನು ರೇಷನ್ ಇದೆ ಕೇಳ್ಕೊಂಬಿಟ್ಟು ಇಲ್ದಿರೋದೆಲ್ಲ ಆರ್ಡ್ರ್ ಮಾಡ್ಬಿಡೋಣ. ಕೀಮಾ ಅಲ್ಲ, ರೇಷನ್ನು ಐಟಮ್. ಇದಿದೆಯಾ? ಮೆಣಸಿನ್ಕಾಯಿ ಇದೆಯಾ? ಉಪ್ಪಿದೆಯಾ? ಕಾಳು ಮೆಣಸಿದೆಯಾ? ಕೊತ್ತಂಬರಿ ಸೊಪ್ಪಿದೆಯಾ? ತೆಂಗಿನ ತುರಿ, ಈರುಳ್ಳಿ ಇದೆಯಾ? ತೆಂಗಿನ ತುರಿ ಇಲ್ವಾ? ತೆಂಗಿನ ತುರಿ ಅಲ್ಲ, ತೆಂಗಿನಕಾಯಿ, ತೆಂಗಿನ ತುರಿ. ಕೊಕೊನೆಟ್. ಇನ್ನೊಂದೇನದು? ಈರುಳ್ಳಿ. ಈರುಳ್ಳಿ ಇಲ್ಲ? ಈರುಳ್ಳಿ ಇವತ್ತೇ ಖಾಲಿ ಆಗಿದೆ. ಅಷ್ಟಾಗಿ ಚಿಕ್ಕ ಚಕ್ರ ಅಬ್ಬಿ. ಸಾಯಿಲ್ ಹಿಂಗೇನು ಮಾಡಲಿ? ಸಾಯಿಲ್ದು ನೆಕ್ಸ್ಟ್ ವಿಡಿಯೋ ಗೈಸ್. ಅವನಿಗೆ ನನಗೆ ತಿನ್ಸಿದ್ರೆ ಹೊಟ್ಟೆ ಉರಿ ಅವನಿಗೆ. ಅಲ್ಲ ಮೊಟ್ಟೆ ಇದ್ದಿದ್ದೇ ಒಂದು ಮೊಟ್ಟೆ ಹಾಕ್ಕೊಡ್ತೀನಿ ಬಿಡು. ಗೈಸ್, ತಮ್ಮ ಅಂದರೆ ತಮ್ಮನೇ ನನ್ನ ಮೇಲೆ ಇಷ್ಟು ಬೇಜಾರು, ಇಷ್ಟು ಮನಸ್ಸು ತುಂಬಿಕೊಂಡು ಇದ್ದಾನೆ ವಿಷ. ಇವನಿಗೆ ಊಟದಲ್ಲ ಯಾರು ಹಾಕ್ಕೊಡತ್ತಾನೆ. ಮಟನ್ ಆರ್ಡರ್ ಆಗಿದೆ, ಮಿಕ್ಕಿದೆಲ್ಲ ಐಟಮ್ ಇದೆ. ಈರುಳ್ಳಿ ತಂದಿಲ್ಲ ಗೈಸ್. ಸೊ ಮಿಕ್ಕಿದೆಲ್ಲ ಅರೇಂಜ್ ಮಾಡ್ಕೊಡೋಣ ಬನ್ನಿ, ಲೆಟ್ಸ್ ಗೋ. ಈಗ ನಮ್ಮನ್ನು ಸ್ವಲ್ಪ ಹೆಲ್ಪ್ ಮಾಡಬೇಕು ಗೈಸ್. ನಮ್ಮ ಅಕ್ಕನೂ ಕರಿಯೋಣ, ಅವಳಿಗೆ ಹೆಲ್ಪ್ ತೊಗೋತೀನಿ ಬನ್ನಿ. ಈಗ ಸ್ವಲ್ಪ ಕನ್ವಿನ್ಸ್ ಮಾಡೋಣ. ಅವಳು ಸ್ವಲ್ಪ ಗ್ರಮ್ ಆಗಿದ್ದಾಳೆ, ಆದರೆ ನಂಗೆ ಗೊತ್ತಲ್ಲ ಸಾಫ್ಟಾಗಿ ಕರ್ಕೊಂಬಂದ್ಬಿಡ್ತೀನಿ. ಸೀಮಾ, ಮೈ ಸ್ವೀಟ್ ಸಿಸ್ಟರ್, ಮೈ ಕ್ಯೂಟಿ ಸಿಸ್ಟರ್. ನಾನು ಮಟನ್ನು ಮತ್ತು ಚಪಾತಿ ಮಾಡ್ತಾ ಇದ್ದೀನಿ, ತಿಂತೀಯಾ? ಹೆಲ್ಪ್ ಮಾಡು ಬಾ. ಪ್ಲೀಸ್. ಮಟನ್ನು ಕೀಮಾ ಮತ್ತು ಚಪಾತಿ ಮಾಡ್ತಿರೋದು. ಮಟನ್ ಕೀಮಾ ಬಾಲ್ಸಾ ಮಾಡು. ಸ್ವಲ್ಪ ನೀನು ಬರೀ ನಿಂತ್ಕೊಂಡು ನೀನು ಸಾಥ್ ಕೊಡು ಸಾಕು. ನಂಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಬಬ್ಲು. ಕೆಲಸ ಎಲ್ರಿಗಿರುತ್ತೆ. ಏನು ಕ್ಯೂಟ್ ಆಯ್ತು. ನೀನ್ ಏನೇ ಹೇಳಿದ್ರು ಇವತ್ತು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನಾನು ಬರಲ್ಲ ಅಂತ ಹೇಳ್ತಿಲ್ಲ, ಒಂದು 10 ನಿಮಿಷ ಟೈಮ್ ಕೊಡು. ಏನು ಕ್ಯೂಟ್ ಆಯ್ತು ನಮ್ಮ ಅಕ್ಕ. ನಾನು ಬರ್ತೀನಿ ಅಂತ ಹೇಳ್ತಿಲ್ವಾ? ಇನ್ನು ಎಷ್ಟು ಸತಿ ಹೇಳಿ ಪ್ರಾಮಿಸ್? ಪ್ರಾಮಿಸ್ ಬರ್ತೀನಿ. ಮಗ ನೋಡಿ, ಇದು ಕ್ಯೂಟ್ ಆಯ್ತು. ಇದನ್ನ ಕ್ಯೂಟ್ ಅಂದ್ರೆ ಇದನ್ನ ಏನು ಹೇಳ್ತಾರೆ? ಬಾಗನ್ ಇವಾಗ ಬಂದ್ಬಿಟ್ರು. ಜೋಕ್ ಮಾಡಿದ್ ಕೈಸ್. ನಮ್ಮ ಅಕ್ಕ ಕ್ಯೂಟಿ ರಾಣಿ ತರ ಕ್ಯೂಟ್ ಆಯ್ತು. ರಾಣಿ ತರ ಕ್ಯೂಟ್ ಆಗಿ. ಆಯ್ತು, ಹೋಗಿ ಬರ್ತೀನಿ. ನನಗೆ ನಮ್ಮ ತಮ್ಮನು ಕನ್ವಿನ್ಸ್ ಮಾಡಬೇಕು. ಕ್ಯೂಟಿ ನನ್ನ ತಮ್ಮ ಕ್ಯೂಟಿ. ನಾನು ಚಪಾತಿ ಸುಸ್ತಾಗ್ತೈತಲ್ಲ. 500 rupees, 1000 rupees, 2000, 5000, 10,000 rupees. ಮನ್ಸು ಮುಟ್ಕೊಂಡು ಹೇಳ್ಬಿಟ್ಟು ಜೀವನ ಅಷ್ಟು ಕೊಟ್ಬಿಟ್ಟಿಯ ನೀನು ಅಂತ. ಮನ್ಸು ಮುಟ್ಕೊಂಡು ನನ್ನ ಮಗನ ಇಂಥ ಟೈಮಲ್ಲಿ ಬರ್ತ್ಯಾ ಬರಲ್ವಾ? ಬರ್ತ್ಯಾ ಬರಲ್ವಾ? ಹೋಗ ಕಡೆ ಕೀಮಾ ಬಾಲ್ಸು ಚಪಾತಿ ಮಾಡ್ತಾ ಇರೋದು. ಕೀಮಾ ಬಾಲ್ಸ್ ನೀನು ಮಾಡು, ನಾನು ತಿಂತೀನಿ. ನೋಡಿ ಗೈಸ್, ನೋಡಿ. ಏಯ್ ಮನುಷ್ಯತ್ವ ಬಂದು ಓಡ್ಸ್ಕೊಂಬನ ಗಾಡಿ ನಿನ್ಗೆ ಗೊತ್ತಿಲ್ವಾ? ಆಟಿಟ್ಯೂಡ್ ತೋರಿಸ್ಬೇಡ ಸಾಯಿಲ್ ಬಾ. ನನ್ನ ಶೂ ಯಾವಾಗ ಕೊಡಿಸ್ತೀಯ ನೀನು? ಇದನ್ನು ಕಟ್ ಮಾಡಿ ಮೇನ್. ಗೈಸ್ ಶೂ ಕೊಡ್ಸಿಲ್ಲ ಗೈಸ್, ಇನ್ನೂ ಕೊಡ್ಸಿ ಅಂದ್ಬಿಟ್ಟೆ ಗೆದ್ದಿದ್ದು ತಂದಿದ್ದೀನಿ ವೈಟ್ ಕಲರ್. ನಾನು ಹೇಳ್ತೇನೆ ಇದು ಬೇಡ ನಂಗದು. ಇವ್ನು ಯಾವ್ದು ಬೇಕಾದ ತೊಗೊಂಡು ನೀನು ಹಾಕೊಂಬಿಡೋಣ ಅಂತ. ಗೈಸ್ ನಾನು ಒಂದು ಸರಿನೂ ಹಾಕ್ದಿರೋ ಜಾರ್ಡನ್ ಹೊಸ. ನಂಗೆ ಅದು ಬೇಡ, ನನಗೆ ಬೇಕೇ ತೊಗೊಬೇಕು. ಇವತ್ತು ಹೆಲ್ಪ್ ಮಾಡಿದ್ರೆ ತಂದು ಕೊಡ್ತೀನಿ. ನೀ ಇಲ್ಲ ತಂದು ಕೊಡ್ಬೇಕು. ಬಿಡು ಕೊಡ್ಬೇಕು. ಇವತ್ತು ಹೆಲ್ಪ್ ಮಾಡಿ ತಂದು ಕೊಡ್ತೀನಿ. ಏನಕ್ಕೆ ಹೆಲ್ಪ್ ಮಾಡಿ ಸುಸ್ತಾಗಿ. ಬಿಡಿ ಗೈಸ್. ಜಾರ್ಡನ್ ಶೂಸ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಬಾ, ತರಕಾರಿ ಕಟ್ ಮಾಡಕ್ಕೆ ಹೆಲ್ಪ್ ಮಾಡೋದು. ಗೈಸ್ ಎಲ್ಲ ಸೇರಿದ್ರೆ ಬೇಗ ಅಡುಗೆ ಮಾಡ್ಬೋದು ಅಂತ ಅಷ್ಟೇ. ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂತಲ್ಲ, ನಾನು ಒಬ್ಬನೇ ಮಾಡಿ ಮುಗಿಸ್ಬಿಡ್ತೀನಿ, ಬಟ್ ಬೇಗ ಮಾಡ್ಬೋದು ಅಂತ. ಆರಾಮಾಗಿ ಊಟ ಆಗೈತೆ. ಆರಾಮಾಗಿ ಅಲ್ಲೇ ಡೈಜೆಸ್ಟ್ ಮಾಡ್ಕೊಡ್ತೀನಿ. ನಿನ್ನ ಬಾ ಮಗನೇ, ನೀನು ಜಾರ್ಡನ್ ಅಂತ ಕೇಳು, ಕೊಡ್ತೀನಿ. ಮಕ್ಕನ್ ಕೇಳ ಕ್ಯೂಟಿ. ಹಿಂಗೆಲ್ಲ ಓವರ್ ಆಗಿ ಆಡ್ಬೇಡ, ನಾನು ಎಡಿಟ್ ಮಾಡಿ ಬರ್ತೀನಿ. ನಾನು ಅರ್ಜೆಂಟ್ ರೀಲ್ ಕಳಿಸ್ತೀನಿ. ಫುಲ್ ನೀರಿದೆ ಇಲ್ಲಿ, ಗೀಸರ್ ರೆಡಿ ಮಾಡಿಸಿದೆ. ಅದಕ್ಕೆ ಇಷ್ಟು ನೀರು ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದಂಗೆ ಆಯ್ತು ಗೈಸ್. ಬನ್ನಿ ನಾವು ನಮ್ಮ ಅಡುಗೆ ಮಾಡ್ಕೊಡೋಣ.
ಗೈಸ್, ಸೊ ನಾನು ನಮ್ಮ ಅಮ್ಮಗೆ ಕೀಮಾ ಮಾಡ್ಕೊಡೋಕೆ ಏನೇನು ಬೇಕು ಅಂತ ಈಗ ಶಾಪಿಂಗ್ ಮಾಡ್ತಾ ಇದ್ದೀವಿ. ಶಾಪಿಂಗ್ ಮಾಡಿದ್ರು ಇನ್ನೂ ಮತ್ತೆ ಶಾಪಿಂಗ್ ನೋಡಿ. ಮನೆ ಶಾಪಿಂಗ್ ಯಾವಾಗಲೂ ಮುಗಿಯೋಲ್ಲ. ಎಷ್ಟು ಬೇಕಿದು? ನೀವು ಚಪಾತಿ ಮಾಡಿ ನಾನು ಆ್ಯಕ್ಚುಲಿ ಮಾಡ್ಬಿಡ್ತೀನಿ. ನೋ ವೇ, ಸಾರಿ. ರೈಸ್ ರೈಸ್ ಮಾಡ್ಬಿಡ್ಲ? ರೈಸ್ ಮಾಡಿ, ಚಪಾತಿ ಕಷ್ಟ ಗೈಸ್. ಕರಿ ಕಟ್ಟು ಗೈಸ್ ನೋಡಿ ಗೈಸ್, ಕಲ್ಲು ಆದಂಗೆ ಆಗುತ್ತೆ. ಕಲ್ಲು सोनू क्या प्यार से बन को बुला रहे सोनू, वेरी स्वीट वॉइस सोनू. ಸೋನು ಮೈ ಕ್ಯೂಟ್ ಸಿಸ್ಟರ್. ಏನೋ ಕೆಲಸ ಆಗ್ಬೇಕಾಗಿದೆ. ಆಗ್ಬೇಕಾಗಿರೋದಲ್ಲ ಅದೇನೆ, ಇವಾಗ ಅವಾಗಿಂದ ಮೈ ಕ್ಯೂಟ್ ಸಿಸ್ಟರ್. ಸೋನು, ನಾನು ಒಂದೇ ಒಂದು ಕೀಮಾ ಆರ್ಡರ್ ಮಾಡಿ 2 ಮಟನ್ ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಏನು ಮಾಡೋದು ಈಗ? ಅದೇನಿಲ್ಲ, ಈಗ Piece ಒಂದು ಮಾಡ್ಬೋದು. ಕೀಮಾ ಸಾಕು. ಮಟನ್ ನೀನು ಅದನ್ನ ಗ್ರೇವಿನೂ ಮಾಡ್ಬೋದು. ಹೌದಾ? ನೋಡಿ ಗೈಸ್, ಈ ತಲೆ ನನ್ನಲ್ಲಿಲ್ಲ. ಈ ಸ್ಮಾರ್ಟ್ನೆಸ್ಸು, ಇದು ನಮ್ಮ ಮನೇಲಿ ಸ್ಮಾರ್ಟ್ನೆಸ್, ಟ್ಯಾಲೆಂಟ್ ವಿತ್ ಬ್ಯೂಟಿ ವಿತ್ ಬ್ರೈನ್ ಇರೋದು ಅಂದರೆ ಅಲ್ಲಿ ಮಾತ್ರ. ಬ್ಯೂಟಿ ವಿತ್ ಬ್ರೈನ್ ಈಸಿಯಾಗಿ ಬರಲ್ಲ. ಅಲ್ಲಿ ನೋಡು, ಅದು ನಮ್ಮ ಅಕ್ಕ ಅಲ್ಲಿ ಮಾತ್ರ ಇದೆ. ಶಿ ಈಸ್ ಅ ಲೆಜೆಂಡ್ ಗೈಸ್. ಜಾಸ್ತಿ ಸ್ಟಾರ್ಟ್ ಮಾಡೋಣ ಬಾ. ಹೋಗ್ಬಿಟ್ಟು ಮಾಡ್ಕೊಂಡು ಬಾ. ಸೊ ಈಗ ಮಟನ್ನು, ಸೋನು ಮಟನ್ ಕೀಮಾ ಇದು 2 ಪೀಸ್ ಆರ್ಡರ್ ಮಾಡ್ಬಿಟ್ಟಿದ್ದೀನಿ. ನನಗೆ ಕೀಮಾ ಬಾಲ್, ಮಮ್ಮಿಗೆ ಕೀಮಾ ಬಾಲ್ ಬೇಕಂತ, ಅದನ್ನ ನಾನು ಇವಾಗ ಮಾಡ್ತಾ ಇದ್ದೀನಿ. ಸಾಕೋದು ಅಷ್ಟು ಸಾಕು. ಇದು ಇದೆರಡು ಮಟನ್ ಬೇರೆ ಗ್ರೇವಿ ಮಾಡಿ. ಬೇರೆ ಗ್ರೇವಿ ನೀನು ಮಾಡು, ಮಟನ್ ಸುಕ್ಕ ನಾಳೆ ನೀನು ಮಾಡ್ಕೊಡು. ಇದು ನನ್ನದ್ರಲ್ಲಿ ಇರೋದು, ನಂದ್ರಲ್ಲಿ ಯೂಸ್ ಮಾಡ್ತೀನಿ ನಾನು. ಕೈ ಸೊ ಫಸ್ಟು ಚಿಲ್ಲಿನ ಹಾಕೊಂಡು 4-5 ಇನ್ನು ಹಾಕು 2 ಸಾಲಲ್ಲ, ಅರ್ಧ ಕೆಜಿಗೆ ಸಾಲಲ್ಲಪ್ಪ. ನಮ್ಮ ಅಕ್ಕಗೆ ನಾನು ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡಿರೋದು. ಅವಳು ನನಗೆ ಸ್ವಲ್ಪ ಅವಾಗ ಅವಳೇ ಓನರ್ ತರ ಆಕ್ಟ್ ಮಾಡ್ತಾಳೆ. ಅದಕ್ಕೆ ಸ್ವಲ್ಪ ಸರಿ ಆಯ್ತು, ನೀನ್ ಮಾಡ್ಕೋ ಅಲ್ಲ, ಕಂಪ್ಲೀಟ್. ನೀನು ಅಸಿಸ್ಟೆಂಟ್ ತರ ಇರು ಅಂತ ಹೇಳ್ತಿರೋದು. ಅಸಿಸ್ಟೆಂಟ್ ತರ ಇರು. ನಾನು ಹೇಳಿದ್ ಮಾತ್ರ ಎತ್ಕೊಡು, ಮಿಕ್ಕಿ ಜಾಸ್ತಿ ಮಾತಾಡ್ಬೇಡ. ಸ್ವಲ್ಪ ಉಪ್ಪು ಹಾಕ್ಬೇಕು ಅದಕ್ಕೆ. ಮಟನ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ತೋರಿಸೋದು. ವೆಜಿಟೇರಿಯನ್ಸ್ ಯಾರು ನೋಡ್ತಿದ್ರೆ ಅವ್ರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗಬಾರ್ದು ಅಂತ. ಬನ್ನಿ, ಕಡಲೆಪಪ್ಪು ಇನ್ನೊಂಚೂರು ಹಾಕೊಳ್ಳೋಣ. ಬಿಕಾಸ್ ನಮ್ಮದು ಧಾರಾಳವಾಗಿರೋ ಮನಸ್ಸು, ನಾವು ಹಿಂಗೆ ಸುರಿದ ಅಭ್ಯಾಸ. ಬಿಡು. ಚಿಕ್ಕ ಜಾರ್ ಇಲ್ವಾ? ಚಿಕ್ಕ ಜಾರ್ ಆದ್ರೂ ಅಷ್ಟೇ ಬರೋದು. ಹಾಕು. ಯಾಕೋ ಮಿಕ್ಸಿ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಎಲ್ಲಾನು ಪುಡಿ ಹಾಕಬೇಕಿತ್ತು ಇಷ್ಟೊತ್ತಿಗೆ. ಆ ವಿಡಿಯೋಲಿ ಅವ್ರು ಒಂದ್ಸರಿ ಹಾಕಿ ನಿಲ್ಲಿದ್ದಕ್ಕೆ ಪುಡಿ ಆಗಿತ್ತು. ಇದರಲ್ಲಿ ಪುಡಿ ಆಗ್ತಾ ಇಲ್ಲ. ಏನೋ ಪ್ರಾಬ್ಲಮ್ ಇದೆ ನಮ್ಮ ಮಿಕ್ಸಿಲಿ. ನಮ್ಮ ಅಕ್ಕ ಅವಳ ಲೊಡ್ಡೆ ಕೈಯಿಂದ ಏನು ಲೆಫ್ಟ್ ಹ್ಯಾಂಡಲ್ಲೇ ಹೊಡಿತೀನಿ ಬಾ. ಜಾರ್ನ ಕ್ಲಿಯರ್ ಮಾಡ್ತಾ ಇದ್ದಾಳೆ. ರೈಸ್ ನೋಡಿ, ನಮ್ಮಮ್ಮ ನನಗೆ ಅಂತ ಇದನ್ನ ತಂದಿದ್ದಾರೆ. ಬಾಸ್ ಆಫ್ ದ ಯಾರು ಕಿಚನ್ ತಂದಿದ್ದು? ನಮ್ಮಮ್ಮ. ಮೊನ್ನೆ ನಾನು ಸಾಯಿಲ್ಗೆ ಅಂತ ತರ್ಸಿದ್. ನಾನು ಸಾಯಿಲ್ಗೆ ಅಂತನಾ? ನನಗೆ ಸಾಯಿಲ್ಗೆ ಅಂತ ಕುಕಿಂಗ್. ನಮಗೆಲ್ಲ ತರಿಸಲ್ಲ. ಇವಾಗ ನೀನು ಹಾಕ್ಕೊಂಡಿದ್ಯಲ್ಲ. ಬನ್ನಿ ಗೈಸ್, ಈಗ ಕುಕ್ಕಿಂಗ್ ಮಾಡಿದ್ರೆ ಮಜಾ ಬರುತ್ತೆ. ನಾನು ಅರ್ಧ ಕಟ್ ಮಾಡಿದ್ದೀನಿ, ಮಿಕ್ಕಿದ್ದು ನಮ್ಮ ಅಕ್ಕ ಮಾಡ್ತಾಳೆ. ರೈಸ್ ಈರುಳ್ಳಿ ನಾನು ಕಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಮ್ಮ ಅಕ್ಕ ಮಾತ್ರ ಮಾಡಿ. ನಾನು ಮಾಡಿಲ್ಲ, ನೀನೇ ಮಾಡ್ತೀನಿ. ಹೌದು, ನಾನು ಒಬ್ಬನೇ ಮಾಡಿರೋದು. ಕಾಯಿ ಎಲ್ಲಿ ಹೊಡಿಯೋದು? ಇಲ್ಲ, ತಲೆ ಮೇಲೆ ಇಲ್ಲ. ಕರೆಕ್ಟಾಗಿ ಆನ್ಸರೇ ಮಾಡಲ್ಲ ಗೈಸ್ ನಮ್ಮ ಮನೇಲಿ ಕೇಳಿದ್ರೆ ಏನಾದರೂ. ಗೈಸ್ ನೋಡಿ, ಒಂದೇ ಏಟಿಗೆ ಮುಡ್ಬಿಟ್ಟೆ. ಇನ್ನೊಂದು ಕಾಯಿ ಇದೆ, ಹೊಡಿಯೋಣ ಬನ್ನಿ. ಈಗ ಇದನ್ನು ನಾವು ಪುಡಿ ಮಾಡ್ಕೋಬೇಕು. ಬೇಗ ಮಾಡಿ ಅಂದ್ಬಿಟ್ಟು ಹೋಗ್ತಾನಲ್ಲ, ಎಷ್ಟು ಇರ್ಬೋದು ಅವನಿಗೆ, ಎಷ್ಟು. ನಾನಾದ್ರೂ ಬಂದೆ ನೀನು ಕರೆದಿದ್ದಕ್ಕೆ. ಹೆಲ್ಪಾರು ಮಾಡ್ತಿದ್ದಾಳೆ ನಮ್ಮ ಅಕ್ಕ. ಥ್ಯಾಂಕ್ಸ್. ಬೇಡ ನೀನು ಥ್ಯಾಂಕ್ ಯು ಬೇಡ, ನಿನ್ನ ಅಪ್ರಿಷಿಯೇಷನು ಬೇಡ ನನಗೆ. ನಾನೇ ಅಲ್ಲಿ ಈರುಳ್ಳಿನೂ ಕಟ್ ಮಾಡಿ ಪುಡಿನೂ ಮಾಡಿ ಬೇಗ ಓಡಿ ಬಂದು ಈ ಕಡೆ ಕಾಯಿನೂ ಹೊಡೆದು ಮಟನ್ನು ಬಿಸಿನೀರಿಗೆ ಹಾಕಿದ್ದೀನಿ. ಕುಕ್ಕಿಂಗ್ ಅಂದರೆ ಸಖತ್ ಇಂಟ್ರೆಸ್ಟ್ ಗೈಸ್ ನನಗೆ. ಆದರೆ ಯಾರಾದರೂ ಈ ಥರ ಹೆಲ್ಪರ್ಸ್ ಇರಬೇಕು, ಹೇಳಿದೆಲ್ಲ ಎತ್ಕೊಡೋದು ಬೇಗ ಮತ್ತು ಯೂಟ್ಯೂಬ್ ಇರಬೇಕು. ಅದು ನೋಡ್ಕೊ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ನಮ್ಮ ಅಕ್ಕ ಎಂತೆಂಥ ಕುಕ್ಕಿಂಗ್ ಹೇಳ್ಕೊಡ್ತಾಳೆ ನೋಡಿ ಅವ್ಳ ಚಾನಲಲ್ಲಿ. ನೀವು ಎಲ್ಲಿಂದ ತಂದು ಯಾವುದೋ ಏಲಿಯನ್ ರೆಸಿಪಿಲ್ಲ ತಂದುಬಿಡ್ತಾಳೆ ನಮ್ಮ ಅಕ್ಕ. ಏಲಿಯನ್ಸ್ ಏನು ತಿಂತಾರೆ
ಅಂತ ನಮ್ಮ ಅಕ್ಕ ಹುಡ್ಕೊಂಬರ್ತಾಳೆ ಅವ್ಳು ಯೂಟ್ಯೂಬ್ ಚಾನಲ್ಲಿ. ಸೀಮಾ ಸೋನ್ ಯೂಟ್ಯೂಬ್ ಚಾನಲ್ ಗೈಸ್. ವೆಯ್ಟ್ ಮಾಡ್ತಾರೆ ಏಲಿಯನ್ಸ್ ಏನು ತಿಂತಾರೆ ಅಂತಾನು ಹುಡ್ಕೊಂಬರ್ತಾಳೆ ನಮ್ಮ ಅಕ್ಕ. ನೀನು ಜಾಸ್ತಿ ಕ್ಲೀನಾಗಿರೋ ಥರ ಆಡ್ಬೇಡ, ನಮಗೂ ಕ್ಲೀನಾಗಿರೋಕ್ಕೆ ಬರುತ್ತೆ. ಎಷ್ಟು ವಾರಕ್ಕೆ ಹೆಸರಿ ಸ್ನಾನ ಮಾಡ್ತೀಯಾ? ದಿನ ಮಾಡ್ತೀನಿ. ವಾರಕ್ಕೆ ಒಂದ್ಸರಿ. ನಾನು ದಟ್ ಈಸ್ ನೀಟ್ನೆಸ್. ಸುಮ್ಮನೆ ಹೇಳಿದೆ. 2 ಸತಿ ಮಾಡ್ತೀನಿ. 2 ವಾರಕ್ಕೆ ಒಂದ್ಸರಿ ಸುಮ್ಮನೆ ಹೇಳಿದೆ ನಾನು. 2 ವಾರಕ್ಕೆ ಒಂದ್ಸತಿನ? ವಾರಕ್ಕೆ ಒಂದ್ಸರಿ ಅಂತ ಹೇಳಿದ್ ನೀವು. ಆಮೇಲೆ 2 ವಾರಕ್ಕೆ ಒಂದ್ಸತಿ ಅಂದ್ರೆ ಏನು? 2 ವಾರಕ್ಕೆ ಒಂದ್ಸತಿ ಅಂದ್ರೆ ಏನರ್ಥ? 2 ವಾರಕ್ಕೆ ಒಂದ್ಸರಿ ಗೈಸ್. ಸಾಕ್ಬಿಡು. ಇದಂದ್ರೆ ಇನ್ನೇನೋ ನಾವು ಪುಡಿ ಗಿಡಿ ಹಾಕಕ್ಕೆ ಹೇಳಿದ್ರೆ ಇಲ್ಲಿ ಯೂಟ್ಯೂಬ್ ವಿಡಿಯೋ ಓಪನ್ ಮಾಡ್ಬೇಕಾ? ಇದೊಂಚೂರು ಹಾಕು. ಚಿಲ್ಲಿ ಪುಡಿ, ಧನಿಯಾ ಪುಡಿ ಕೊಡು. ತರಿಯಾಗಿ ರುಬ್ಬಿ ಅಂದ್ರೆ ನೀರ್ ತರನಾ? ತೆರಿ ಅಂದ್ರೆ ಆ ಥರ ಅಲ್ಲ ಕಣೋ. ನಾನು ಇದರಲ್ಲಿ ಟೀಚ್ ಮಾಡಲ್ಲ ಗೈಸ್, ಇದನ್ನ ಹಾಕಿ ಹಿಂಗೆ ಮಾಡ್ರೆ ಇದಾಗುತ್ತೆ ಅಂತ. ಬಿಕಾಸ್ ನಾನೇ ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬಲ್ಲಿ ಹಾಕ್ತಿರೋದು. ಸೊ ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ ಸಿಗುತ್ತೆ ವಿಡಿಯೋ. ಅದನ್ನ ನೋಡಿ ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ. ಕಾಲ್ ಬಂತು, ಹೋದ್ ಅವಳ ಫ್ರೆಂಡ್ ಯಾರೋ ಕಾಲ್ ಮಾಡಿದ್ದಾರೆ, ಅದಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ರು. ಅದನ್ನ ಒಂಚೂರು ಇದಕ್ಕೆ ಹಾಕ್ಬೇಕಂತ ಸ್ಪೂನ್ ಉಟ್ಕೊಂಡಿದ್ದು ಮಸಾಲಾನ ಫುಲ್ ಹಾಕೋತಿಲ್ಲ, ಸ್ವಲ್ಪ ಹಾಕೋತಾ ಇದ್ದೀನಿ ಅಣ್ಣ ಹೇಳ್ದಂಗೆ. ನೀರು ಹಾಕಂಗಿಲ್ವಾ? ನೀರು ಹಾಕಂಗಿಲ್ಲ. ಬನ್ನಿ ಈಗ ನೆಕ್ಸ್ಟ್ ನಾವು ಮಾಡೋಕ್ಕೆ ಹೇಳಿದ್ರು ಅವ್ರ ಅಣ್ಣ. ಬಾಲ್ ರೌಂಡ್ ಮಾಡ್ಕೋಬೇಕು. ರೌಂಡ್ ಮಾಡ್ಕೊಂಡು ಪ್ಲೇಟಲ್ಲಿ ಇಡಬೇಕು. ಹಂಗಲ್ಲ ಗೈಸ್. ಈಗ ಇದನ್ನು ರೌಂಡ್ ಮಾಡಿ ಇಡಬೇಕಂತ ನಮ್ಮ ಅಕ್ಕ ಹೇಳಿದ್ದಾಳೆ ಗೈಸ್. ಸೊ ನಾನು ಒಂದು 10 ರೌಂಡ್ ಮಾಡಿದ್ದೀನಿ, 5 ಮಾಡಿದ್ದೀನಿ ಸಾರಿ. ಸೊ ಮಿಕ್ಕಿದ್ದು ನಮ್ಮ ಅಕ್ಕ ಮಾಡ್ತಾಳೆ. ಅಲ್ಲಿ ಮುಂದಿನ ಪ್ರೊಸೆಸ್ ನಾನು ಮಾಡ್ತೀನಿ. ನಾನು ಯಾರಿಗೂ ಹೆಲ್ಪ್ ತೊಗೊಳಲ್ಲ, ಪಟ ಅಂತ ಒಬ್ಬನೇ ಮಾಡಿ. ಅಷ್ಟೇ ಗೈಸ್, ಪಾಪ ತುಂಬಾ ಬೇಡ್ಕೊಂಡ ಅಂತ ಬಂದಿರೋದು. ಇದು ಕಟ್ ಮಾಡಿಬಿಡಿ. ಇವರಿಬ್ಬರನ್ನ ಕಿಚನಿಗೆ ಬಿಟ್ಟರೆ ಅಪ್ಪ ಹೆಂಗೆ ಆಡ್ತಾರೆ ಅಂದರೆ ಗೈಸ್. ಒಬ್ರಿಗೊಬ್ರು ಇನ್ನೇನು ಅವರೇ ಹೊಡೆದು ಬೀಳ್ಸ್ಬಿಟ್ಟಿರ್ತಾರೆ ಒಬ್ರಿಗೊಬ್ರು ಅನ್ನೋ ಥರ. ಗೈಸ್ ಮಸಾಲ ಹಾಕ್ತಾ ಇದ್ದೀನಿ. ಮಟನ್ ಕೀಮಾ ಮಾಡುವ ವಿಧಾನ. ಒಂದು ಮಟನ್ ಕೀಮಾ ತಗೊಂಡು ಮಟನ್ ಕೀಮಾ ಮಾಡುವ ವಿಧಾನ. ನಿಮ್ಮ ಫೋನಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡಿರೋ ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡಿರೋ ಆ್ಯಪಲ್ಲಿ ಹೋಗಿ ಮಟನ್ ಕೀಮಾ ಅಂತ ಹೊಡೀರಿ. ಹತ್ತದಲ್ಲಿ ಯಾವ ಹೋಟ್ಲು ಚೆನ್ನಾಗಿದೆ ಅನಿಸುತ್ತೆ ಆ ಹೋಟ್ಲಿಂದ ಆರ್ಡ್ರ್ ಮಾಡಿ. ಟೇಸ್ಟ್ ತಿಂದು ಕಳೆದೋಗ್ಬಿಡ್ತಾರೆ ನಮ್ಮ ಮನೆಯವ್ರು ನೋಡಿ. ಹುಡ್ಕೋಕ್ಕೆ ನನಗೆ 1 ವಾರ ಬೇಕು. ಮಿಸ್ಸಿಂಗ್ ಪೋಸ್ಟರ್ ಹಾಕ್ಬೇಕು ಒಬ್ಬೊಬ್ರದ್ದು. ಹಂಗೆ ಕಳೆದೋಗ್ತಾರೆ. ನೀನು ಲೆಫ್ಟ್ ಹ್ಯಾಂಡ್ನ ದಯವಿಟ್ಟು ಎತ್ಬಿಡು, ಆ ಕಡೆ ಹೋಗು. ನೆಕ್ಸ್ಟ್ ಏನು ಹಾಕ್ಬೇಕು? ನಾನು ಹೇಳಲ್ಲ. ಸಾರಿ, ನೆಕ್ಸ್ಟ್ ಏನು ಹಾಕ್ಬೇಕು? ಸಾರಿ ಗೊತ್ತಿಲ್ಲ. ಉಪ್ಪಾಕು ಮೇನಲ್ಲಿ. ಸಾಕಾ? ಹಾಂ ಸಾಕು ಸಾಕಾ? ನಂದು ಗೈಸ್ ಉಪ್ಪು ಯಾವತ್ತೂ ರಾಂಗ್ ಆಗಲ್ಲ ಗೈಸ್. ನಮ್ಮ ಅಮ್ಮ ಮಾಡಿರೋ ಪುಣ್ಯನೋ ಏನೋ ಗೊತ್ತಿಲ್ಲ. ಉಪ್ಪು ನಾನು ಕಣ್ಣು ಮುಚ್ಕೊಂಡು ಈಗ 1 ಪ್ಯಾಕೆಟ್ ಹಾಕಿದ್ರು ಆ ಊಟಕ್ಕೆ ಕರೆಕ್ಟಾಗಿ ಉಪ್ಪು ಬಿದ್ದಿರುತ್ತೆ. 1 ಪ್ಯಾಕೆಟು 1 ಪ್ಯಾಕೆಟ್ ಹಾಕಿದ್ರು ಊಟಕ್ಕೆ ಕರೆಕ್ಟಾಗಿ ಬೀಳುತ್ತೆ ಉಪ್ಪು. ಆಯ್ತು ಬಿಡು, 5 ನಿಮಿಷ ಟೇಸ್ಟ್ ಮಾಡಿ ನೋಡು. ನಾನು ಟೇಸ್ಟ್ ಮಾಡಲ್ಲ. ನಂಗೆ ಆ ಥರ ಟೇಸ್ಟ್ ಮಾಡೋ ಅಭ್ಯಾಸ ಇಲ್ಲ, ಅದಕ್ಕೆ ನಿಮಗೆ ಟೇಸ್ಟ್ ಮಾಡೋಕ್ಕೆ ಕೊಡೋದಿಲ್ಲ ಅಷ್ಟೊತ್ತು. ಯಾರು ಮಾಡಿದ್ದಾನೋ ಅವ್ನು ಲೆಜೆಂಡ್ ಗೈಸ್. ಏನು ಟೇಸ್ಟಿಯಾಗಿ ಮಾಡಿದ್ದಾನೆ. ಸ್ವಲ್ಪ ಟೇಸ್ಟ್ ಮಾಡಿ. ನಾನು ಮಾಡಲ್ಲ, ಮಮ್ಮಿ ಕೊಡು. ಏನೋ ಇವಳ್ದು ರೂಲ್ ಗೈಸ್. ಸೊ ಈಗ ಇದು ಕುದೀತಾ ಇದೆ, ಅದರಲ್ಲಿ ಇದನ್ನ ಇಡಬೇಕಂತೆ. ಒಂದೊಂದೇ ಇಡ್ತಾ ಇದ್ದೀನಿ, ಏನೋ ಆಗದಿದ್ರೆ ಸಾಕು. ಟಮಾಟೋ ಕಲರ್ ಹಂಗೆ ಅನಿಸ್ತು. 2 ಟೊಮೆಟೊ, 1 ಟೊಮೆಟೊ ಒಂಚೂರು ಇಡಬೇಕಾಗಿತ್ತು ಇದಕ್ಕೆ. ನಮ್ಮ ಅಕ್ಕಗೆ ಧೈರ್ಯ ನೋಡಿ ಗೈಸ್. ಧೈರ್ಯ ಅಲ್ಲ, ಅದು ಎಕ್ಸ್ಪೀರಿಯನ್ಸು. ಡ್ಯಾಮೇಜ್ ಆಯಿತು ಒಂದು. ಇಡೋ, ಏನಾಗಲ್ಲ. ಇಡು, ಕ್ಲೋಸ್ ಮಾಡಿ ಇಟ್ಬಿಡು 5 ನಿಮಿಷ. ಗೈಸ್ ಎಲ್ಲ ಆಗೋಗಿದೆ. ನಾನು 5 ನಿಮಿಷದಲ್ಲಿ ಎಲ್ಲ ತಿಂದ್ಬಿಟ್ಟು ನಿಮ್ಗೆ ಹೆಂಗಿದೆ ಅಂತ ಹೇಳ್ತಾರೆ. ಬೇಯ್ಬೇಕಲ್ವಾ ಕೈಮಾ, ಅದಕ್ಕೂ ಬೈಬೇಕು ಹೋಗ್ಬಿಟ್ಟು ನನಗ. ಎಷ್ಟೊತ್ತಾಗುತ್ತೆ ಇನ್ನು? ಬೇಗ ರೆಡಿ ಆಗು. ತಲೆ ಇಲ್ವಾ ನಿನಗೆ? ಹಂಗೆಲ್ಲ ಹೇಳ್ಬಾರ್ದು ಅಡುಗೆಗೆ. ಸೂಪರ್ ಅಡುಗೆ, ವೆರಿ ನೈಸ್. ಸೂಪರ್ ಆಗಿದೆಯಾ? ಚೆನ್ನಾಗಿರಪ್ಪ, ಟೇಸ್ಟಿಯಾಗಿರಪ್ಪ. ನಮ್ಮ ಅಮ್ಮ ಫಸ್ಟ್ ಟೈಮ್ ನಾನು ಮಾಡಿರೋ ಅಡುಗೆ ತಿಂತಾ ಇದ್ದಾರೆ ಎಷ್ಟೋ ದಿನ ಆದಮೇಲೆ. ಫಸ್ಟ್ ಟೈಮ್ ಎಷ್ಟೋ ದಿನ ನಾನು ಈ ಮನೇಲಿ ತಿಂತಿರೋದು. ಆ ಸ್ಮೆಲ್ ಘಮ ಇದೆಯಲ್ಲ. ಮಾಡ್ತಾ ಇದ್ದೀನಿ. ಏನು ಮಾಡ್ತಿರೋದು ಇದು? ಮಟನ್ ಸುಕ್ಕನೂ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿ ನಾನೇ. ನಮ್ಮ ಅಕ್ಕ ಬರೀ ಎಣ್ಣೆ ಮತ್ತೆ ಅದೇ ಮಸಾಲಾನೇ ಹಾಕ್ತಾ ಇದ್ದೀನಿ ಅಷ್ಟೇ. ಅದೇ ಮಸಾಲ ಮತ್ತೆ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಲಾ? ಎಷ್ಟು ನೋಡಿ ಫೈನಲಿ ಮುಗ್ದಿದೆ. ಟುಮ್ ಸ್ಮೆಲ್ ಬರ್ತಿದ್ಯಾ? ಚಪಾತಿ ಇದ್ದು ಬಿಡ್ತಿದ್ರೆ ಮಾಡ್ಬಿಡ್ತೀಯಾ? ನೀನು ಕಲ್ಸು. ನಾನು ಚಪಾತಿ ಹಿಂಗೆ ಮಾಡಿ. ನಾನು ಕಲ್ಸಕ್ಕೆಲ್ಲ ಬರಲ್ಲ. ನಾನು ಕಲ್ಸಕ್ಕೆ ಬರಲ್ಲ, ನಾನೇ ಮಾಡ್ಕೊಡ್ತೀನಿ. ಅಕ್ಕ ಮಾಡಿ ನೋಡೋಣ. ಈ ಕುಫ್ತಾ ಆಗಿದೆ, ಒಂದು ಟ್ರೈ ಮಾಡಿ ನೋಡೋಣ ಗೈಸ್.
ಒಂದೇ ಒಂದು. ನಮ್ಮ ಅಕ್ಕ ಟ್ರೈ ಮಾಡಲ್ಲ ಅಂತ ಹೇಳಿದ್ಲು ಅವಳು, ಸೊ ಅದಕ್ಕೆ ನಾನು ಮತ್ತೆ ಟುಮ್ ಟ್ರೈ ಮಾಡಬೇಕು. ತಣ್ಣಗಾಗ್ಲಿ ಅರ್ಧ ಮಾಡೋಣ, ಅರ್ಧ ನಾನೇ ಕೊಡ್ತೀನಿರಾ. ನೀನು ನಾಗಬೇಕು ಗಬಕ್. ಚೆನ್ನಾಗಿದೆ. 10 ಮಿನಿಟ್ಸ್ ನನ್ನ ತಲೆ ತಿರುಗ್ತದೆ ಆಗಲಿ, ಅಷ್ಟು ನೋವ್ತಿದ್ದೆ ತಲೆ ಲಿಟ್ರಲಿ. ತೇರೋ ಪೀನ ಚೋಳು ಅಂತೋನೆ ತಲೆ ಏನ್ ಗೊತ್ತಿಲ್ಲ ಸೈಡ್ ಹೋಗಿ. ಇದು ಒಂದ್ ನಿಮಿಷ ಇರಿ. ಗೊತ್ತಿಲ್ವಾ ಏನೋ ಖಾರ ಪುಡಿ ಜಾಸ್ತಿ ಹಾಕ್ಬಿಟ್ಟೆ ಗೈಸ್ ನಾನು. ಚಳಿಗೆ ಮುಚ್ಚಿ ಏನ್ ಹಾಕಿದ್ರು ಸಕ್ಕದಾಗಿರುತ್ತೆ. ಖಾರ ಪುಡಿ ನೀನು ಹಾಕ್ಸಿದ್ದು ಗೈಸ್. ಕಣ್ಣೆಲ್ಲ ಮುಚ್ಚೋಗ್ತಾ ಇದೆ ನನಗೆ ಆ ವಿಕ್ಸ್ ಹಾಕಿದ್ದಕ್ಕೆ. ಸೋನು ಬಾಯಲ್ಲಿ ನಾನು ಹಾಳು ಮಾಡೋಕ್ಕೆ ಮುಂಚೆ ಬೇಗ ಬಾ. ನೋಡ್ರಿ ಜರ ಗೀದಾಗ ಕೊಟ್ಟು. ಗೈಸ್ ಫೈನಲಿ ಎಲ್ಲರೂ ಟೇಸ್ಟ್ ಮಾಡ್ತಾ ಇದ್ದಾರೆ. ಹೆಂಗಿದೆ ಅಂತ ತಿಂದಮೇಲೆ ಹೇಳಿ. ಹೆಂಗಿದೆ? ಇನ್ನೂ ತಿಂತಾ ಇದ್ದೀನಿ. ನಿಮ್ಮ ಫೇವ್ರೆಟ್ ಫುಡ್ ಇವತ್ತು ಮಾಡಿರೋದು. ಚೆನ್ನಾಗಿದೆಯಾ? ಸೂಪರ್ ಇದೆ. ಮಟನ್ ಏನಿದೆ? ಅದು ನಾನೇ ಮಾಡಿದ್ದು. ಮಟನ್ ನಂಗೆ ಹಾಕೇ ಇಲ್ಲ. ಅಲ್ಲಿ ಇರ್ಲೈತೆ ಇದು ಕಣ. ಸರಿ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸೋನು ಸೂಪರ್ ಆಗಿದೆ. ಔಟ್ ಆಫ್ 10 ಎಷ್ಟು ಕೊಡ್ತೀಯಾ? ತಿಂದಿಲ್ಲ ಇರೋ. ಹೌದಾ ಸರ್. ಸೂಪರ್ ಇದೆ ಅಂದಮೇಲೆ ಹೇಳ್ತು. ಔಟ್ ಆಫ್ 10 ಎಷ್ಟು ಕೊಡ್ತೀಯಾ? 10, 11. ಅಷ್ಟು ಚೆನ್ನಾಗಿದ್ಯಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಔಟ್ ಆಫ್ 10 ಎಷ್ಟು ಕೊಡ್ತೀರಾ? 10 ಏನು ಕುಫ್ತಾನಾ? ಥ್ಯಾಂಕ್ ಯು ಗೈಸ್. ನಾನು ಈ ಮೂಮೆಂಟಲ್ಲಿ ನಾನು ಒಬ್ಬರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ನನಗೆ ಈ ಪ್ರಾಜೆಕ್ಟಲ್ಲಿ ಈ ಅಡುಗೆ ಮಾಡ್ಬೇಕಾದ್ರೆ ನಾವು ಅಮ್ಮ ಫೇವ್ರೆಟ್ ಫುಡ್ನ ಮಾಡಬೇಕು ಅಂತ ಚಾಲೆಂಜ್ ತೊಗೊಂಡಾಗ ತುಂಬ ಕಷ್ಟಗಳನ್ನ ಎದುರಿಸ್ತೆ ನಾನು. ಬಟ್ ಆ ಮೂಮೆಂಟಲ್ಲಿ ನಂಗೆ ತುಂಬ ಹೆಲ್ಪ್ ಮಾಡಿದ್ದು ಒಂದು ವ್ಯಕ್ತಿ ನಾನು ಈ ಮೂಮೆಂಟಲ್ಲಿ ಜ್ಞಾಪಿಸ್ಕೊಳ್ಳೇಬೇಕು. ಅದು ನನಗೆ ತುಂಬ ಹೆಲ್ಪ್ ಮಾಡಿಕೊಂಡೆ ಈ ಪ್ರೊಸೆಸ್ಸಲ್ಲಿ. ನಂಗೆ ಯಾರೂ ಬಂದಿಲ್ಲ ಗೈಸ್, ಸಾಥ್ ಕೊಟ್ಟಿಲ್ಲ, ಯಾರೂ ಬಂದು ಹೆಲ್ಪ್ ಮಾಡಿಲ್ಲ, ಯಾರೂ ಬಂದು ಒಂದು ಈರುಳ್ಳಿ ಕಟ್ ಮಾಡಿಲ್ಲ. ಈರುಳ್ಳಿ ಕಟ್ ಮಾಡೋದು ನಾನೇ. ನಮ್ಮ ಅಕ್ಕ ಒಂಚೂರು ಹೆಲ್ಪ್ ಮಾಡಲು, ಅಮ್ಮ ಒಂಚೂರು ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು. ಅದು ಬಿಟ್ಟು ಏನೂ ಹೆಲ್ಪ್ ಮಾಡದೆ ತಿಂತಿರೋ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ದೇವ್ರು ಖುಷಿಯಾಗಿರಲಿ. ಥ್ಯಾಂಕ್ ಯು ಗೈಸ್. ಈಗ ತಿಂದ್ಮೇಲೆ ಮಾತಾಡ್ತೀವಿ. ಬಸ್ ಕಂಡುಬಿಡ್ತಾರೆ ನೋಡಿ, ನಮ್ಮ ಅಕ್ಕನ ಫುಲ್ ಕೋಪದಲ್ಲಿದ್ದಾರೆ. ತೂ ಬಾತ್ ಕರ್ ರಸೋ ರೆಕ್ಕೆಯ ನೀನೆ ಕಟ್ಟಿರಲು ಈ ಹೃದಯವು ಹಾರಿದೆ.